ನಮಸ್ಕಾರ. ಟುಡೇ ಸಂಡೇ, ಸೊ ನಾವು ಬ್ರೇಕ್ಫಾಸ್ಟ್ ತಿಂದು ನಾವು ಹಾರ್ಸ್ ರೈಡಿಂಗ್ ಹೋಗ್ತೇವೆ. ತುಂಬ ಹಾರ್ಸ್ ಇದ್ದಾವೆ. ಅಮ್ಮಗೆ ಗೊತ್ತು ಇಷ್ಟು ಹಾರ್ಸ್ ಇದ್ದಾವೆ ಅಂತ. ನೀನು ರೈಡ್ ಮಾಡ್ತೀಯಾ? ನಾನು ರೈಡ್ ಮಾಡ್ತೀನಿ, ಬಟ್ ಮಮ್ಮ ಫಾಸ್ಟ್ ರೈಡ್ ಮಾಡಬೇಕು. ಬಟ್ ನಾನು ಬೇಗ ಇರ್ತೀನಿ. ಸೊ ಬಾಯ್. ಇವತ್ತು ನಾವು ಹಾರ್ಸಸ್ ನೋಡೋದಕ್ಕೆ ಬಂದಿದ್ದೀವಿ. ಇಲ್ಲಿ ಹಾರ್ಸ್ ರೈಡಿಂಗ್ ಕ್ಲಾಸಸ್ ಇರುತ್ತೆ, ಕೋಚಿಂಗ್ ಇರುತ್ತೆ, ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ವೀಕ್ಲಿ 1 ಕ್ಲಾಸ್ ಇರುತ್ತೆ. ಬೇಕಿದ್ರೆ ಜಾಯ್ನ್ ಆಗ್ಬೋದು. ಎವ್ರಿ ಇಯರ್ ಈ ರೀತಿ ಆರ್ಗನೈಸ್ ಮಾಡ್ತಾರೆ, ಸೊ ದ್ಯಾಟ್ ಮಕ್ಕಳಿಗೆ ಇಂಟ್ರೆಸ್ಟ್ ಬರಲಿ ಅಂತ ಈ ರೀತಿ ಅರೇಂಜ್ ಮಾಡಿರ್ತಾರೆ. ಅಲ್ಲಿ ಕೋಚಿಂಗ್ ಕೂಡ ನಡೀತಾ ಇತ್ತು, ಹಾರ್ಸ್ ರೈಡಿಂಗು ಮಾಡ್ತಾಯಿದ್ರು, ಹಲವಾರು ಆ್ಯಕ್ಟಿವಿಟೀಸ್ ಇತ್ತು, ನಾವು ಕೂಡ ರೈಡ್ ಮಾಡ್ಬೋದಿತ್ತು. ಸ್ವೀಡನಲ್ಲಿ ಎಲ್ಲೋದ್ರೂ ಮಕ್ಕಳಿಗೆ ಈ ರೀತಿ ಒಂದು ಆ್ಯಕ್ಟಿವಿಟಿ ಇರುತ್ತೆ, ಫಿಶಿಂಗ್ ಅಂತ. ಈ ರೀತಿ ಫಿಶಿಂಗ್ ಮಾಡಬೇಕು, ಸರ್ಪ್ರೈಸಾಗಿ ಕ್ಯಾಂಡೀಸು ಏನಾದರೂ ಗಿಫ್ಟು ಮಕ್ಕಳಿಗೆ ಬರುತ್ತೆ. ಅರಿಯಾದ್ನಾಗಿ ತುಂಬ ಇಷ್ಟ. ಸೊ ಏನೋ ಒಂದು ಸರ್ಪ್ರೈಸ್ ಬರುತ್ತಲ್ವ, ಮಕ್ಕಳಿಗೆ ಇಷ್ಟ ಆಗುತ್ತೆ. ಸೊ ಲಾಸ್ಟ್ ಟೈಮು ನಾವು ಔಟ್ಡೋರ್ ಹಾರ್ಸ್ ರೈಡಿಂಗ್ ಮಾಡಿದ್ವಿ. ಈ ಸತಿ ಇಂಡೋರು ಇತ್ತು. ಇಂಡೋರು ಎಲ್ಲ ನಾವು ನೋಡಿಕೊಂಡು ಮಕ್ಕಳಿಗೆ, ದೊಡ್ಡವರು ನಾವು ರೈಡ್ ಮಾಡ್ಬೋದಿತ್ತು. ರೈಡ್ ಅಂದರೆ ಜಸ್ಟ್ ವಾಕ್ ಮಾಡುತ್ತೆ ಹಾರ್ಸು, ಯಾಕಂದರೆ ನಮಗೆ ಅಷ್ಟೊಂದು ಗೊತ್ತಿಲ್ಲ ಅಲ್ಲ, ರನ್ ಮಾಡೋದಿಲ್ಲ. ಅರಿಯಾದ್ನ ಒಂದು ಪೋನಿನಲ್ಲಿ ರೈಡ್ ತೊಗೊಂಡ್ಲು. ಒಂದು ರೌಂಡು ಆದಮೇಲೆ ಇನ್ನೊಂದು ರೌಂಡ್ ಬೇಕು ಅಂತ ಹೇಳಿದ್ಲು. ಅವಳಿಗೆ ಇಷ್ಟ ಆಗಿಬಿಡ್ತು. ನಿಧಾನಕ್ಕೆ ಹೋಗ್ತಾ ಇತ್ತು ಪೋನಿ. ದೊಡ್ಡ ಹಾರ್ಸು ಕೂಡ ಇತ್ತು, ನಾವು ಟ್ರೈ ಮಾಡ್ಬೋದಿತ್ತು. ನಾವು ಈ ಸತಿ ಟ್ರೈ ಮಾಡಿಲ್ಲ. ಲಾಸ್ಟ್ ಇಯರ್ ನಾನು ಟ್ರೈ ಮಾಡಿದ್ದೆ. ಇದನ್ನು ಮುಗಿಸ್ಕೊಂಡು ನಾವು ಆಚೆ ಬಂದ್ವಿ. ಆಚೆ ಇನ್ನೊಂದು ಆ್ಯಕ್ಟಿವಿಟಿ ಇತ್ತು. ಇದು ಆ್ಯಕ್ಚುಲಿ ಹಾರ್ಸಸ್ಗೆ ಫುಡ್ಡು ವಿಂಟರ್ ಟೈಮಲ್ಲಿ ಸೇವ್ ಮಾಡಿಡ್ತಾರೆ. ಆ್ಯಕ್ಟಿವಿಟಿ ಏನಪ್ಪ ಅಂತಂದರೆ, ಹಾರ್ಸಸ್ ಬಗ್ಗೆ ಒಂದು 12 ಕ್ವೆಶನ್ಸು ಸರೌಂಡಿಂಗ್ಸಲ್ಲಿ ಕ್ವೆಶನ್ ಪೇಪರ್ನ ಹಾಕಿದ್ರು. ಸೊ ನಾವು ಅದು ಪೇಪರ್ ಎಲ್ಲಿದೆ ಅಂತ ಹುಡುಕ್ಬಿಟ್ಟು ಅದಕ್ಕೆ ಆನ್ಸರ್ ಬರಿಬೇಕಾಗಿತ್ತು. ಸೊ ನಾವು ಗೂಗಲೆಲ್ಲ ಮಾಡಿ ChatGPT ಕೇಳಿಕೊಂಡು ಆನ್ಸರ್ ಎಲ್ಲ ಬರೆದ್ರೂ 12 ಕ್ವೆಶನ್ಸಲ್ಲಿ 10 ಮಾತ್ರ ಕರೆಕ್ಟ್ ಆಗಿತ್ತು. ಸೊ ಇಟ್ ವಾಸ್ ಫನ್. ಅಂದರೆ ಸರೌಂಡಿಂಗ್ಸ್ ಎಲ್ಲ ಹಾರ್ಸ್ಗಳನ್ನ ನೋಡಿಕೊಂಡು ಜಾಗಗಳನ್ನ ನೋಡೋದು ತುಂಬ ಚೆನ್ನಾಗಿತ್ತು. ವೆದರ್ ಕೂಡ ಚೆನ್ನಾಗಿತ್ತು. ಇದಾಗಿತ್ತು ನಮ್ಮ ಸಂಡೇ. ಬಾಯ್.